ಎಲ್ಲರಿಗೂ ನಮಸ್ತೆ. ರೇಖಿ ಎಂದರೇನು? ಸೊ ಏನಕ್ಕೆ ನಾವು ರೇಖೆಯನ್ನು ಕಲಿಯಬೇಕು? ರೇಖೆಯಲ್ಲಿರುವಂತಹ ಪ್ರಯೋಜನಗಳೇನು? ಹಾಗಾದ್ರೆ ರೇಖೆ ಎಲ್ಲಿಂದ ಬಂದಿದೆ? ಹಾಗಾದ್ರೆ ರೇಖೆಯನ್ನು ಯಾರು ಕಂಡುಹಿಡಿದ್ರು? ಸೊ ನೋಡೋಣ ಇವತ್ತು. ಇಲ್ಲಿ ರೇಖೆ ಎಂದರೆ ಇದು ಒಂದು ಜಪಾನ್ ಪದ. ಓಕೆ, ರೇ ಎಂದರೆ ವಿಶ್ವವ್ಯಾಪಿ, ಯೂನಿವರ್ಸಲ್ ಅಥವಾ ದೈವಿಕ. ಓಕೆ, ಕಿ ಎಂದರೆ ಇದು ಒಂದು ಪ್ರಾಣಶಕ್ತಿ, ಜೀವಶಕ್ತಿ. ಇವೆರಡನ್ನು ಒಟ್ಟಾರೆ ಹೇಳೋದಾದ್ರೆ ರೇಖಿ ಬ್ರಹ್ಮಾಂಡದ ಅಥವಾ ವಿಶ್ವವ್ಯಾಪಿ ಪ್ರಾಣಶಕ್ತಿ. ಇದನ್ನು ನಮ್ಮ ದೇಹದೊಳಗೆ ನಾವು ಹರಿಯಲು ಬಿಟ್ಟಾಗ ನಮ್ಮಲ್ಲಿರುವಂತಹ ಎಲ್ಲ ಕಾಯಿಲೆಗಳು ಗುಣಮುಖವಾಗುತ್ತವೆ. ಸೊ ಇದಕ್ಕೆ ನಾವು ರೇಖೆ ಅಂತ ಹೇಳ್ತೀವಿ. ಓಕೆನಾ? ಹಾಗೆ ಇದನ್ನು ಮೊಟ್ಟ ಮೊದಲು ಕಂಡುಹಿಡಿದವರು ಅಂದ್ರೆ ಸಂಸ್ಥಾಪಕರು ಯಾರು ಅಂದ್ರೆ ಡಾಕ್ಟರ್ ಮಿಕಾವೊ ಉಸುಯಿಯವರು. ಇವರು ಜಪಾನ್ ಮೂಲದವರು. ಓಕೆ, ಹಾಗೆ ಇಲ್ಲಿ ರೇಖೆಯಲ್ಲಿ ರೇಖೆ ಲೆವೆಲ್ 1, 2, 3 ಮತ್ತೆ 4 ಬರುತ್ತೆ. ಸೊ ಇವನ್ನೆಲ್ಲ ಕಲಿಯೋದ್ರಿಂದ ನಮಗೆ ಏನು ಪ್ರಯೋಜನಗಳಿವೆ? ಓಕೆ, ವಾಟ್ ಆರ್ ದ ಬೆನಿಫಿಟ್ಸ್? ಓಕೆ, ಫಸ್ಟ್ ಏನಿರುತ್ತೆ ಅಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಹಾಗೆ ಎರಡನೇದು ನಮ್ಮಲ್ಲಿರುವಂತಹ ಒತ್ತಡ, ಆತಂಕ ಎಲ್ಲಾನು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನಿದ್ದೆ, ಗಾಢವಾದ ನಿದ್ರೆ ಬರುತ್ತೆ. ಸೊ ತುಂಬಾ ಯೋಚನೆಗಳಿರುತ್ತೆ, ನಿದ್ದೆ ತುಂಬಾ ಕಡಿಮೆ ಆಗ್ತಾ ಇರುತ್ತೆ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ. ಸೊ ಯಾವಾಗ ನಾವು ನಮ್ಮ ಸೆಲ್ಫ್ ಹೀಲಿಂಗ್ ಅನ್ನ ನಾವು ಮಾಡ್ತಾ ಹೋಗ್ತೀವಿ, ಆಟೋಮೆಟಿಕ್ ಆಗಿ ನಮ್ಮಲ್ಲಿ ನಿದ್ದೆ ಚೆನ್ನಾಗಿ ಬರುತ್ತೆ. ಓಕೆ, ಹಾಗೇನೆ ನಮ್ಮಲ್ಲಿ ನಕಾರಾತ್ಮಕ ಯೋಚನೆಗಳೆಲ್ಲ ಕಡಿಮೆ ಆಗ್ತವೆ. ಹಾಗೆ ಪಾಸಿಟಿವ್ ಥಾಟ್ಸ್ ಅಂದ್ರೆ ಸಕಾರಾತ್ಮಕ ಯೋಚನೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಓಕೆನಾ? ಹಾಗೆ ಸ್ಟೂಡೆಂಟ್ಸ್ ಆಗಿದ್ರೆ ನಮ್ಮೊಳಗಡೆ ಫೋಕಸ್ ಜಾಸ್ತಿ ಆಗುತ್ತೆ. ನಾವು ಏನೇ ಒಂದು ಕೆಲಸ ಮಾಡ್ತಿದೀವಿ ಅಂದ್ರೂ ಕೂಡ ಅದನ್ನು ನಾವು ಫೋಕಸ್ ಆಗಿ ನಾವು ಮಾಡೋದಕ್ಕೆ ಸಹಾಯವಾಗುತ್ತದೆ. ಓಕೆನಾ? ಹಾಗಾಗಿ ನಾವು ರೇಖೆಯನ್ನ ಕಲಿಯೋಣ. ರೇಖೆಯ ಜೊತೆ ನಮ್ಮ ಸಂಬಂಧವನ್ನು ನಾವು ಗಟ್ಟಿ ಮಾಡ್ಕೊಳ್ಳೋಣ. ಸೊ ಬೇರೆ ಯಾರಿಗೂ ಮಾಡಲಿಲ್ಲ ಅಂದ್ರೂ ನಮ್ಮ ದೇಹಕ್ಕೆ, ನಮ್ಮ ಸ್ವಂತ ಸಂಸಾರಕ್ಕೆ ನಾವು ರೇಖೆಯನ್ನ ಅಳವಡಿಸ್ಕೊಳ್ಳೋಣ. ಸೊ